ಇಲ್ಲಿ ಮೇನ್ ಆಗಿ ಮಂಜು ಮತ್ತೊಂದು ವಿಚಾರ ಅಂದ್ರೆ ಈ ನಿಖಿಲ್ ಕಾರ್ತಿಕ್ ಕೂಡ ಅಷ್ಟೇ ಈ ಕಿಡ್ನಾಪ್ ಪ್ರಕರಣದಲ್ಲಾಗ್ಲಿ ಅಥವಾ ಕೊಲೆ ಮಾಡಿದಂತ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಅವರು ಶವವನ್ನ ವಿಲೇವಾರಿ ಮಾಡಿದಂತವ್ರು 4 ಜನ ಏನ್ ಸರೆಂಡರ್ ಆಗಿದ್ರು ಅದರಲ್ಲಿ ರಾಘವೇಂದ್ರ ಹೊರತುಪಡಿಸಿ ನಿಖಿಲ್, ಕಾರ್ತಿಕ್ ಮತ್ತೆ ಕೇಶವಮೂರ್ತಿ ಅವರ ಪಾತ್ರಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಸೇಮ್ ಅಂತ ಕಾಣಿಸುತ್ತೆ. ಅವರಿಬ್ಬರಿಗೂ ಬೇಗ ಜಾಮೀನು ಸಿಗುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ ಇದರಲ್ಲಿ ನೋಡೋದಾದ್ರೆ ಮೇಲ್ನೋಟಕ್ಕೆ. ಖಂಡಿತವಾಗ್ಲೂ ಪೃಥ್ವಿ, ಈಗ ಸದ್ಯಕ್ಕೆ ಕೇಶವಮೂರ್ತಿಗೆ, ಯಾಕಂದ್ರೆ ಮೊದಲನೇ ಹೆಸರಾಗಿ ದರ್ಶನ್ ಅಂತ ಹೆಸರನ್ನ ಹೇಳಿರ್ತಕ್ಕಂಥದ್ದು ಕೇಶವಮೂರ್ತಿ, ಜೊತೆಗೆ ಅಪ್ರೂವರ್ ಅಂದ್ರೆ ಪೊಲೀಸ್ ಅವರು ವಿಚಾರಣೆ ವೇಳೆಯಲ್ಲಿ ಈತನೇ ನಾನು 5 ಲಕ್ಷ ರೂಪಾಯಿ ದುಡ್ಡನ್ನು ಇಸ್ಕೊಂಡು ನಾನು ಈ ರೀತಿಯಾಗಿ ಹಣದ ಅವಶ್ಯಕತೆ ಇರೋದ್ರಿಂದ ನಾನು ಈ ಟೀಮ್ ಜೊತೆಗೆ ಸೇರ್ಕೊಂಡೆ ಅಂತ ಕೂಡ ಅಪ್ರೂವರ್ ಆಗಿರ್ತಕ್ಕಂಥದ್ದು ಇದೇ ಕೇಶವಮೂರ್ತಿ. ಆ ಗ್ರೌಂಡ್ಸ್ ಮೇಲೇನೂ ಸಹ ಒಂದು ವಕೀಲರು ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನು ನೀಡಿರ್ತಕ್ಕಂಥದ್ದು. ಅದರ ಜೊತೆಗೆ ಈತನ ಜೊತೆಲಿ ನಿಖಿಲ್ ಹಾಗೂ ಕಾರ್ತಿಕ್ ಏನಿದ್ರು ಇವರ ಇಬ್ಬರಿಗೂ ಸಹ ಒಂದು ಬೇಲ್ ಆಗುವಂತ ಸಾಧ್ಯತೆಗಳು ಇದೆಯೋ ಇಲ್ವೋ ಅನ್ನೋದು ಕೂಡ ನ್ಯಾಯಾಧೀಶರಿಗೆ ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಅವರ ವಕೀಲರು ಯಾವ ರೀತಿ ವಾದವನ್ನು ಮಾಡ್ತಾರೆ, ಯಾಕೆ ಅಂತ ಹೇಳಿದ್ರೆ 5 ಲಕ್ಷವನ್ನು ಕೊಟ್ಟಿರ್ತಕ್ಕಂಥದ್ದು ನಿಖಿಲ್ ಹಾಗೂ ಕಾರ್ತಿಕ್ ಏನಿದೆ, ನಿಖಿಲ್ ಹಾಗೂ ಕಾರ್ತಿಕ್ ಸೇರಿ ಒಂದು ಕೇಶವಮೂರ್ತಿಗೆ ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಒಂದು ಕೇಶವಮೂರ್ತಿಗೆ ಬೇಲ್ ಆಗಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಇವರಿಬ್ಬರಿಗೂ ಅಂದ್ರೆ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ಮಂಜು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಮತ್ತೊಂದು ವಿಚಾರವನ್ನ ನೋಡ್ತಾ ಇದ್ವಿ. ಈಗ ಆಲ್ರೆಡಿ ನಿಖಿಲ್ಗೆ ಅಂದ್ರೆ ಕೇಶವಮೂರ್ತಿಗೆ ಜಾಮೀನು ಸಿಕ್ಕಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ತಿಕ್ ಮತ್ತೆ ನಿಖಿಲ್ ಬೇಲ್ ಆದೇಶ ಕೂಡ ಹೊರಗೆ ಬರಲಿರುವಂತದ್ದು ಚೈತ್ರ. ಯಾಕಂದ್ರೆ ನಾವೀಗಷ್ಟೇ ಹೇಳ್ತಾ ಇದ್ವಲ್ಲ, ಇವ್ರು 3 ಜನ ಕಾರ್ತಿಕ್, ನಿಖಿಲ್ ಮತ್ತೆ ಕೇಶವಮೂರ್ತಿ, ಈ 3 ಜನ ಜಸ್ಟ್ ಹೋಗಿ ಸರೆಂಡರ್ ಆದಂತವ್ರು. ಅಂತ ದೊಡ್ಡ ಪಾತ್ರ ಇಲ್ಲ ಕಿಡ್ನಾಪ್ ಅಲ್ಲಾಗ್ಲಿ ಅಥವಾ ಕೊಲೆ ಮಾಡಿದಂತದ್ರಾಗ್ಲಿ ಅಥವಾ ಆತನ ಮೇಲೆ ಹಲ್ಲೆ ಮಾಡಿದಂತದ್ರಲ್ಲಾಗ್ಲಿ ಈ 3 ಜನದ್ದು ಪಾತ್ರ ಏನೂ ಇರಲಿಲ್ಲ. ಶವವನ್ನ ವಿಲೇವಾರಿ ಮಾಡಿದಂತ ಒಂದು ಟಾಸ್ಕ್ ಅಷ್ಟೇ ಇವರು ವಹಿಸ್ಕೊಂಡಿದ್ದಂತ ಹಿನ್ನೆಲೆಯಲ್ಲಿ ಇವರಿಬ್ಬರಿಗೂ ಜಾಮೀನು ಸಿಗುತ್ತಾ? ಹಾಗಾದ್ರೆ ಕಾದ್ ನೋಡ್ಬೇಕಾಗಿದೆ. ಹೈಕೋರ್ಟ್ ನಲ್ಲಿ ಈಗ ಆಲ್ರೆಡಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಪ್ರಕರಣದಲ್ಲಿ A15 ಮತ್ತೆ A17 ನಿಖಿಲ್, A15 ಕಾರ್ತಿಕ್ ಆದ್ರೆ A17 ನಿಖಿಲ್. ಈಗ ಆಲ್ರೆಡಿ A16 ಆಗಿದ್ದಂತ ಕೇಶವಮೂರ್ತಿಗೆ ಜಾಮೀನು ಮಂಜೂರು ಆಗಿದೆ. ಸೊ ಹೀಗಾಗಿ ಈ ಆರೋಪಿ ನಂಬರ್ಸ್ ಹೇಗೆ ಕೊಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಈ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಯಾರ್ದು ಮೇನ್ ಆಗಿರುತ್ತೆ ಅದರ ಆಧಾರದ ಮೇಲೆ ಕೊಡ್ತಾರೆ. ಸೊ ಹೀಗಾಗಿ ಈ 3 ಜನ ತುಂಬಾ ಕೊನೆಯ ಭಾಗದಲ್ಲಿದ್ದಾರೆ ಅಂದ್ರೆ ಅವರ ಒಂದು ಇನ್ವಾಲ್ವ್ಮೆಂಟ್ ತುಂಬಾ ಕಡಿಮೆ ಅನ್ನೋದು ಅಂತ. ಸೊ ಹೀಗಾಗಿ ಈಗ A17 ಮತ್ತೆ A15 ಕಾರ್ತಿಕ್ ಮತ್ತೆ ನಿಖಿಲ್ ಇವರಿಬ್ಬರಿಗೂ ಕೂಡ ಜಾಮೀನು ಸಿಗುತ್ತಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ನಿರ್ಧಾರ ಆಗುತ್ತೆ. ಹಾಗಿದ್ರೆ A15 ಆರೋಪಿ ಆಗಿರುವಂತಹ ಕಾರ್ತಿಕ್ ಪಾತ್ರ ಯಾವ ರೀತಿ ಇತ್ತು ಈ ಕೇಸ್ನಲ್ಲಿ? ಕಾರ್ತಿಕ್ ಅಲಿಯಾಸ್ ಕಪ್ಪೆ ಶೆಡ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಈತ. ಹಣ ನೀಡಿದ ಬಳಿಕ ಶವ ಸಾಗಾಟ ಮಾಡುವುದಕ್ಕೆ ಒಪ್ಕೊಂಡಿದ್ದ. ನಂತರ ಪೊಲೀಸರ ಮುಂದೆ ಸರೆಂಡರ್ ಕೂಡ ಆಗಿದ್ದ. ಈತನ ಜೊತೆಗೆ ಇದ್ದಂತಹ A17 ನಿಖಿಲ್ ಪಾತ್ರ ಹಾಗಿದ್ರೆ ಯಾವ ರೀತಿ ಇತ್ತು? ಇವರಿಬ್ರು ಕೂಡ ಫ್ರೆಂಡ್ಸು, ಕಾರ್ತಿಕ್ ಮತ್ತೆ ನಿಖಿಲ್. ಸೊ ಈ ರೀತಿ ಪ್ರಕರಣ ಆಗಿದೆ ಅಂತ ಹೇಳಿ ಇವರು ಒಂದು ಬೇಕರಿ ಮುಂದೆ ನಿಂತ್ಕೊಂಡು ಅದನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೇಶವಮೂರ್ತಿ ಬಂದು ಜಾಯ್ನ್ ಆಗ್ತಾನೆ. ಬಟ್ ಇಲ್ಲಿ ಈ ಕಾರ್ತಿಕ್ ಅನ್ನುವವನು ಆ ಶೆಡ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಈ ಶವವನ್ನ ಯಾವ ರೀತಿಯಾಗಿ ವಿಲೇವಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಿರ್ತಾರೆ. ಹಾಗಾದ್ರೆ ಕಾರ್ತಿಕ್ ಪಾತ್ರ ಈ ರೀತಿ ಆದ್ರೆ ನಿಖಿಲ್ ಪಾತ್ರ ಏನು? ಹಾಗಿದ್ರೆ ಮೃತದೇಹವನ್ನ ಸಾಗಿಸುವಂತಹ ಕೆಲಸವನ್ನ ಮಾಡಿದ್ದ. ಕೊಲೆ ಮಾಡಿದ ಬಳಿಕ 5 ಲಕ್ಷವನ್ನ ಪಡ್ಕೊಂಡಿದ್ದ. ಆಮೇಲೆ ಪೊಲೀಸರ ಮುಂದೆ ಇವನು ಕೂಡ ಸರೆಂಡರ್ ಆಗಿದ್ದ. ಸೊ ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಈ ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ ಮೂವರು ಹೋಗಿ ಸರೆಂಡರ್ ಆಗ್ತಾರಲ್ಲ, ಅವಾಗ್ಲೇ ಪೊಲೀಸ್ ಅವರಿಗೆ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ. ಯಾವ ವಿಚಾರಕ್ಕಾಗಿ ನೀವು ಕೊಲೆ ಮಾಡಿದೀರಾ, ಯಾಕಾಗಿ ಕೊಲೆ ಮಾಡಿದೀರಾ? ಒಂದ್ ರೀತಿ ಯಾವ ರೀತಿ ಆಯ್ತು ಅಂತಂದ್ರೆ, ಆರೋಪಿಗಳು ರಂಗೋಲಿ ಕೆಳಗೆ ತೂರಿದ್ರೆ ಪೊಲೀಸರು ಭೂಮಿ ಕೆಳಗಡೆನೆ ತೂರ್ಬಿಟ್ರು ಅನ್ನೋ ರೀತಿ ಆಗಿತ್ತು. ಸೊ ಪ್ರತ್ಯೇಕವಾಗಿ ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿಯನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ದರ್ಶನ್ ಪಾತ್ರ ಎದ್ದು ಕಾಣುತ್ತೆ ಇಲ್ಲಿ.